ವಚನವೆಂಬುದು ಇದೊಂದು ಆಂದೋಲನದ ಸಾಹಿತ್ಯವಾಗಿದೆ. ಆತ್ಮಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣವನ್ನು ಕಾರ್ಯಗತಗೊಳಿಸಲು ಬಸವಾದಿ ಪ್ರಮಥರು ಹೋರಾಡಿ ಮಾಡಿದ ಹುತಾತ್ಮರ ಸಾಹಿತ್ಯವಾಗಿದೆ. ಬೌದ್ಧಿಕ ಶ್ರಮದ ವಿದ್ವತ್ ಜನತಾ ಸಾಹಿತ್ಯಕ್ಕಿಂತಲೂ ದೈಹಿಕ ಶ್ರಮದ ಜನತಾ ಸಾಹಿತ್ಯ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಕಾಣಬೇಕಾದರೆ ವಚನ ಸಾಹಿತ್ಯಕ್ಕೆ ಮೊರೆ ಹೋಗಬೇಕು. ಇದು ಸಾಹಿತ್ಯಕ್ಕೆ ಸಾಹಿತ್ಯ, ಶಾಸ್ತ್ರಕ್ಕೆ ಶಾಸ್ತ್ರವಾಗಿರುವ ವಚನ ವಾಂಗ್ಮಯ ನಮ್ಮ ಪರಂಪರೆಯ ಕನ್ನಡ ನೆಲದ ಅಪೂರ್ವ ಆಸ್ತಿಯಾಗಿದೆ. ಭಾರತೀಯ ಧರ್ಮಶಾಸ್ತ್ರ ಜೀವಾತ್ಮ ಪರಮಾತ್ಮನಾಗಬೇಕೆಂದು ವ್ಯಕ್ತಿ ಕೇಂದ್ರಿತ ಸಿದ್ಧಾಂತ. ಆದರೆ 12ನೇ ಶತಮಾನದಲ್ಲಿ ಇದನ್ನು ಸಮಾಜ ಕೇಂದ್ರೀಕೃತ ಸಿದ್ಧಾಂತಕ್ಕೆ ವಿಸ್ತರಿಸಿದರು. ಶೂದ್ರ ಜೀವ ದೇವನಾಗಲಾರನೆಂಬ ಸಿದ್ಧಾಂತ ಸ್ಥಾಪಿತವಾಗಿತ್ತು. ಸಮಾಜದಲ್ಲಿ ಪುರುಷ, ಸ್ತ್ರೀ, ಪ್ರಭು, ಪ್ರಜಾ, ಬ್ರಾಹ್ಮಣ, ಶೂದ್ರರಲ್ಲಿ ಸಮಾನತೆ ಸಾಧ್ಯವಿಲ್ಲವೆಂಬ ಭೇದ ಸಂಸ್ಕೃತಿ ನಿರ್ಮಾಣವಾಗಿತ್ತು. ಈಗ ಶೂದ್ರನಿಗೂ ದೇವನಾಗುವ ಅರ್ಹತೆ ಇದೆ. ಸ್ತ್ರೀಗೆ ಪುರುಷನಷ್ಟೇ, ಪ್ರಜೆಗೆ ಪ್ರಭುವಿನಷ್ಟೇ, ಶೂದ್ರನಿಗೆ ಬ್ರಾಹ್ಮಣನಷ್ಟೇ ಅಧಿಕಾರವಿದೆ ಎಂಬುದನ್ನು ವಚನಕಾರರು ಸಾಧಿಸಿ ತೋರಿಸಿದ್ದಾರೆ. ಈ ಎಲ್ಲ ನೆಲೆಗಳನ್ನು ಗುರಿಯಿಟ್ಟು ಆಡಿದ ಶರಣರ ಮಾತುಗಳು ವಚನ ಸಾಹಿತ್ಯ ಪ್ರಕಾರವಾಯಿತು. ವಚನ ಶಬ್ದಕ್ಕೆ ಪ್ರತಿಜ್ಞೆ, ಆತ್ಮಸಾಕ್ಷಿಯ ಮಾತು ಎಂದು ಅರ್ಥೈಸುತ್ತಾರೆ. ನಡೆದಂತೆ ನುಡಿದ ಆತ್ಮಸಾಕ್ಷಿಯ ಮಾತು ವಚನವೆನಿಸುತ್ತದೆ. ವಚನ ಸಾಹಿತ್ಯಕ್ಕೆ ಯಾವ ಪುರಾಣವಾಗಲಿ, ರುದ್ರಯಾಗವಾಗಲಿ, ಗಾಯತ್ರಿ ಮಂತ್ರಗಳಾಗಲಿ ಸಮಾನವಾಗಲಾರವು. ವಚನಗಳು ಸತ್ಯ ಸಾಕ್ಷಾತ್ಕಾರದ ದರ್ಶನಗಳಾಗಿವೆ. ಇದು ಆಚಾರ್ಯರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ. ವಚನ ನಿಧಿ ಜನರಿಂದ ಜನರಿಗಾಗಿ ಹುಟ್ಟಿ ಜನರ ಮಧ್ಯದಲ್ಲಿ ಬೆಳೆದು ಬಾಳಿದ ಸಾಹಿತ್ಯವಾಗಿದೆ. ವಚನಗಳು ಮರ್ತ್ಯರ ಮನದ ಮೈಲಿಗೆ ತೊಳೆವ ಗೀತ ಮಾತೆಯ ಜ್ಯೋತಿಯಾಗಿವೆ. ವಚನಗಳು ಹಾಲು ತೊರೆ, ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ತವರಾಜನ ನೊರೆ ತೆರೆಯಾಗಿವೆ. ಇಂತಹ ಬಸವಾದಿ ಪ್ರಮಥರ ಹಲವಾರು ವಚನಗಳು ಖ್ಯಾತ ಸಂಗೀತಗಾರರಾದ ಶ್ರೀ ರೇವಯ್ಯ ವಸ್ತ್ರದ ಮಠ ಇವರ ಸಂಗೀತ ಸಂಯೋಜನೆಯಲ್ಲಿ ಶರಣ ಶ್ರೀ ಬಸವರಾಜ ಸಾಲಿಯವರ ಸುಮಧುರ ಕಂಠದಿಂದ ಮೂಡಿಬಂದಿದೆ. ಅವರ ಈ ಚೊಚ್ಚಲ ಧ್ವನಿ ಸುರುಳಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಧ್ವನಿ ಸುರುಳಿಗೆ ಪ್ರೋತ್ಸಾಹ ಹಾಗೂ ಸಹಕಾರವಿತ್ತ ಶ್ರೀ ಡಿ.ವಿ. ಪಾಟೀಲ, ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಸಮಾಜ ಗುಲ್ಬರ್ಗ ಘಟಕ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಯುವ ಧುರೀಣರಾದ ಶ್ರೀ ಅರುಣಕುಮಾರ ಪಾಟೀಲ ಹಾಗೂ ಡಾಕ್ಟರ್ ಎಸ್ ಗುಬ್ಬಿ ಖ್ಯಾತ ವೈದ್ಯರು ಹಾಗೂ ಶ್ರೀ ಮಲ್ಲಿಕಾರ್ಜುನ ಗುಡ್ಡ ಕೇಂದ್ರೀಯ ಸದಸ್ಯರು, ಅಖಿಲ ಭಾರತ ವೀರಶೈವ ಸಮಾಜ ಗುಲ್ಬರ್ಗ. ಬನ್ನಿ ಕೇಳೋಣ, ನಮ್ಮ ಮನದ ಮೈಲಿಗೆ ಶುದ್ಧಗೊಳಿಸಿಕೊಳ್ಳೋಣ.